ನಮಸ್ಕಾರ. ಈ ದಿನ 27 ನಕ್ಷತ್ರಗಳಲ್ಲಿ 4ನೇ ನಕ್ಷತ್ರ ರೋಹಿಣಿ ನಕ್ಷತ್ರ ಹೇಗಿದೆ ಅಂತ ನೋಡೋಣ. ಈ ರೋಹಿಣಿ ನಕ್ಷತ್ರ ಅತ್ಯದ್ಭುತವಾದ ನಕ್ಷತ್ರ. ಯಾಕೆ ರೋಹಿಣಿಯನ್ನ ಎಲ್ಲರೂ ಇಷ್ಟಪಡ್ತಾರೆ ಅಂದ್ರೆ, ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಜನ್ಮವಾಗಿರೋದು ರೋಹಿಣಿ ನಕ್ಷತ್ರದಲ್ಲಿ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ಜನಿಸಿದ್ದು ರೋಹಿಣಿ ನಕ್ಷತ್ರದಲ್ಲಿ. ಮದರ್ ತೆರೇಸಾ ಅವರು ಜನಿಸಿದ್ದು ರೋಹಿಣಿ ನಕ್ಷತ್ರದಲ್ಲಿ. ಹಾಗೆ ಇಸ್ಕಾನ್ ಕೃಷ್ಣ ಪರಮಾತ್ಮನ ಒಂದು ಪ್ರಚಾರವನ್ನ ವಿಶ್ವದೆಲ್ಲೆಡೆ ಮಾಡಿದಂಥ ಶ್ರೀಪಾದ ಪೂಜ್ಯರು ಕೂಡ ಅದೇ ನಕ್ಷತ್ರದಲ್ಲಿ ಜನಿಸಿದ್ದಾರೆ. ಹೀಗಾಗಿ ಇದು ಸ್ಥಿರವಾದ ನಕ್ಷತ್ರ, ತುಂಬ ಒಳ್ಳೆಯ ನಕ್ಷತ್ರ. ಇದು ಎಷ್ಟು ಶ್ರೇಷ್ಠ ಅಂದರೆ, ನನ್ನಲ್ಲಿ ಬರ್ತಕ್ಕಂಥ ಭಾಳಷ್ಟು ಜನ ಆಫೀಸರ್ಸ್ಗಳು ಬೇರೆ ಊರಿಗೆ ಮತ್ತೊಂದೂರಿಗೆ ಬೇಗ ಟ್ರಾನ್ಸ್ಫರ್ ಆಗ್ತಾ ಇದ್ರೆ ಅಲ್ಲಿ ನಾನು ಈ ನಕ್ಷತ್ರವನ್ನು ಆಯ್ಕೆ ಮಾಡ್ತೀನಿ. ಪ್ರಮೋಷನ್ ತಗೊಳ್ಕೋದಾಗ ಆ ನಕ್ಷತ್ರ ದಿನ ಪ್ರಮಾಣವಚನ ಸ್ವೀಕರಿಸಿದ್ರು ಅಂದರೆ ಅದು ಅಷ್ಟು ಬೇಗ ಅಲ್ಲಿಂದ ಮುಂದೆ ಹೋಗಲ್ಲ, ಅಂದರೆ ಟ್ರಾನ್ಸ್ಫರ್ ಆಗಲ್ಲ. ಅಷ್ಟೊಂದು ಉತ್ತಮವಾದ ನಕ್ಷತ್ರ ಇದು. ಮತ್ತು ಇನ್ನೊಂದು, ಈ ನಕ್ಷತ್ರದಲ್ಲಿ 4 ಪಾದದಲ್ಲಿ ಜನಿಸಿದವರು ಹೇಗಿದ್ದಾರೆ ಅಂದರೆ, ತುಂಬ ಸತ್ಯವಂತರು ಅವರು, ತುಂಬ ಸತ್ಯವಂತರು. ಬೇರೆ ಏನನ್ನೂ ಅವರಲ್ಲಿ ಮುಚ್ಚುಮರೆ ಮಾಡೋಕ್ಕಾಗಲ್ಲ. ಸತ್ಯ ಬಿಟ್ಟರೆ ಬೇರೆ ಏನು ಕಾಣದೇ ಇಲ್ಲ ಅವ್ರಿಗೆ. ಅದರಲ್ಲಿ ಈ ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರ ಬೆಳದಿಂಗಳ ಥರ. ಅವ್ರು ಬಂದರೆ ಸಾಕು, ಅವರ ಏನಿದೆಯಲ್ಲ ಅವರ ಅಷ್ಟು ಕ್ಲೀನಿಂಗ್ ಇರುತ್ತೆ. ಇನ್ನೊಂದು, ಚಕ್ರಗಳ ಆಕ್ಟಿವೇಶನ್ ಇರುತ್ತೆ ಅವರಲ್ಲಿ. 7 ಚಕ್ರಗಳು ಅದ್ಭುತವಾದ ಕ್ರಿಯೆಯನ್ನು ಮಾಡ್ತಾ ಇರ್ತದೆ. ಇನ್ನರ್ ಸೈಡ್ ಜರ್ನಿ ಇದೆಯಲ್ಲ, ಬ್ಯೂಟಿಫುಲ್. ಅದರಲ್ಲಿ ಆ ನಕ್ಷತ್ರದವರು ಸ್ಪಿರಿಚುವಲ್ ಗ್ರೋತಿಗೆ ಹೋದರೆ ಪವಾಡವನ್ನೇ ಸೃಷ್ಟಿ ಮಾಡಿಬಿಡ್ತಾರೆ. ಪವಾಡವನ್ನು ಸೃಷ್ಟಿ ಮಾಡ್ತಕ್ಕಂಥ ಎನರ್ಜಿ ಇರ್ತಕ್ಕಂಥ ನಕ್ಷತ್ರ ರೋಹಿಣಿ. ಒಂದು, ಅದರ ಅಧಿಪತಿ ಚಂದ್ರ. ಚಂದ್ರನ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಚಂದ್ರ ಮನಸ್ಸೋ ಜಾಯತೆ. ಆತನಷ್ಟು ಪ್ಯೂರು, ಆತನಷ್ಟು ಶಾಂತ, ಆತನಷ್ಟು ಮಧುರವಾಗಿರೋರು ಯಾರಿದ್ದಾರೆ ಹೇಳಿ? ಮತ್ತಿನ್ನೊಂದು, ಈ ಜಾತಕದಲ್ಲಿ ರೋಹಿಣಿ ಅವರು ಹೆಚ್ಚಾಗಿ ಮಧುರವಾಗಿ ಮಾತನಾಡುವವರು. ಎಷ್ಟು ಅಂದರೆ ತುಂಬ ಮಧುರವಾದ ಮಾತುಗಳು, ಮತ್ತು ಅಷ್ಟೇ ಕ್ಲೀನ್ ಇರುವಂಥವ್ರು. ಬಿಳಿದಾದ ಚಂದ್ರನ ಒಂದು ಬಣ್ಣ ಬಿಳಿ ಅಲ್ವಾ, ಆ ಬಿಳಿದಾದ ಸ್ವಚ್ಛತೆಯನ್ನು ಇಷ್ಟಪಡುವಂಥವ್ರು ಇದರಲ್ಲಿರೋರು. ಮತ್ತು ಪರಿಶುದ್ಧವಾದ ಮನಸ್ಸುಳ್ಳವರು. ಮನಸ್ಸಿನಲ್ಲಿ ಅವರು ಏನೇನು ಇಟ್ಕೊಳ್ಳೋದೇ ಇಲ್ಲ ಕಲ್ಮಶವನ್ನು. ಮತ್ತು ಸುಂದರವಾದ ಶರೀರವನ್ನುಳ್ಳವರು. ಎಷ್ಟು ಅಂದರೆ ನೋಡಲಿಕ್ಕೆ ತುಂಬ ಸ್ಫುರದ್ರೂಪಿ, ತುಂಬ ಆಕರ್ಷಣೀಯರಾಗಿರ್ತಾರೆ. ಹೆಣ್ಮಕ್ಳು ಆಗಿದ್ರು ಅಷ್ಟೇ, ಗಂಡು ಮಕ್ಕಳಾಗಿದ್ರು ಅಷ್ಟೇ ಆಕರ್ಷಣೀಯವಾಗಿರ್ತಾರೆ. ಇವರು ಬಹಳಷ್ಟು ಉದ್ಯಾನವನಗಳು, ನೇಚರನ್ನು ಇಷ್ಟಪಡುವಂಥ ಸ್ವಭಾವ ಇವ್ರದ್ದಾಗಿರುತ್ತೆ. ಬಹಳಷ್ಟು ನೇಚರ್ಗಳನ್ನು, ಪಶ್ಚಿಮ ಘಾಟುಗಳಲ್ಲಿರ್ತಕ್ಕಂಥ ಒಂದು ಗುಡ್ಡ ಪರ್ವತಗಳನ್ನ, ಹಿಮಾಲಯಸ್, ಬೇರೆ ಬೇರೆ ಪುಣ್ಯಕ್ಷೇತ್ರಗಳ ದರ್ಶನಗಳು, ಇವೆಲ್ಲವನ್ನು ತುಂಬ ಇಷ್ಟಪಡುವವರಾಗಿರ್ತಾರೆ. ಮತ್ತು ಇನ್ನೊಂದು, ಭಾಗ್ಯವಂತರು ಇವರು. ಇವರ ಜಾತಕದಲ್ಲಿ 5ನೇ ಮನೆ ಮತ್ತು ಲಾಭಾಂಶದ 11ನೇ ಮನೆ ಸ್ಟ್ರಾಂಗ್ ಆಗಿದ್ದರೆ ಅದ್ಭುತವಾದ ಕ್ರಿಯೆ ಮಾಡಿಬಿಡ್ತಾರೆ ಅವರು. ಎಸ್ಪೆಷಲಿ 11ನೇ ಮನೇಲಿ ಏನಾದರೂ ಶುಕ್ರ ಕೂತಿದ್ದ ಅಂದರೆ ಆ ದಶೆ ನಡೆದ್ರೆ ಮುಗಿದೋಯ್ತು, ಅವ್ರು ನಡೆಯೋರೇ ಇಲ್ಲ. ಎಲ್ಲ ರೀತಿಯಿಂದನೂ ಆಧ್ಯಾತ್ಮಿಕಕ್ಕೆ ಹೋದರೆ ದೊಡ್ಡ ಮಟ್ಟದ ಆಧ್ಯಾತ್ಮಿಕ ಒಂದು ಪರಿಣಿತರಾಗ್ಬಿಟ್ಟಿರ್ತಾರೆ. ವ್ಯವಹಾರಕ್ಕೆ ಹೋದರೆ ತುಂಬ ಒಳ್ಳೆ ಬಿಸ್ನೆಸ್ ಮನ್ ಆಗ್ಬಿಟ್ಟಿರ್ತಾರೆ. ಮತ್ತು ನೌಕರಿಯಲ್ಲಿ ಹೋದರೆ ಉನ್ನತ ಉದ್ಯೋಗದ ಏನೇನು ಪ್ರಮೋಷನ್ ಎಲ್ಲವನ್ನು ಅವಾರ್ಡ್ಗಳನ್ನ ಗಿಟ್ಟಿಸ್ಬಿಡ್ತಾರೆ ಅವರು. ಅಷ್ಟೊಂದು ಪ್ಯೂರಿಫಿಕೇಶನ್ ಇರ್ತದೆ ಇವರಲ್ಲಿ. ಮತ್ತು ಇನ್ನೊಂದು, ಬಹಳಷ್ಟು ದಯಾವಂತರು. ದಯಾಮಯ ಗುಣಗಳು ಭಾಳ ಇರ್ತವೆ, ಬಹಳ ದಯ. ಮತ್ತು ಇನ್ನೊಂದು, ಯಾರಿಗಾದ್ರೂ ಕಮಿಟ್ಮೆಂಟ್ ಆದರೆ ಬಿಟ್ಕೊಡೋದೇ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಇದಾರಲ್ವಾ, ಬಿಟ್ಕೊಟ್ರೆ ಅವ್ರು ಏನಾದ್ರು ಕೌರವರು ಎಷ್ಟೆಲ್ಲ ಮಾಡಿದ್ರು ಕೂಡ 5 ಜನ ಪಾಂಡವರನ್ನ ಇಟ್ಕೊಂಡು ಆ ಒಂದು ಯುದ್ಧವನ್ನು ಗೆಲ್ಲಿಸಿದ್ರು. ಹಾಗೆ ಈ ಸ್ವಭಾವಗಳಲ್ಲಿ ಇವರು ಯಾರಿಗಾದ್ರೂ ಸಹಾಯ ಮಾಡ್ಲಿಕ್ಕೆ ನಿಂತರೆ ತನ್ನತನವನ್ನು ಬಿಟ್ಟು ಅವ್ರಿಗೋಸ್ಕರ ನಿಲ್ತಾರೆ. ಆ ಥರ ಕ್ವಾಲಿಟೀಸ್ ಇರ್ತಕ್ಕಂಥ ಗುಣಗಳು ಇವರಲ್ಲಿದ್ದಾವೆ. ಎಷ್ಟು ಬ್ಯೂಟಿಫುಲ್ ಗುಣಗಳಂದರೆ ಏನೂ ವ್ಯತ್ಯಾಸ ಮಾಡಲ್ಲ. ಅಷ್ಟು ಪರಿಪೂರ್ಣವಾದ ಪರಿಶುದ್ಧವಾದ ವಾತಾವರಣನ ಸೃಷ್ಟಿ ಮಾಡಲಿಕ್ಕೆ ಇವರು ಹೆಸರುವಾಸಿಯಾಗಿರ್ತಾರೆ. ಅಷ್ಟೊಂದು ತುಂಬ ಚೆನ್ನಾಗಿರತಕ್ಕಂಥದ್ದು. ಮತ್ತು ಇವರ ದಶಾಭುಕ್ತಿಗಳಲ್ಲಿ ಏನಾದರೂ ಶನಿ, ರಾಹು, ಕೇತು ದಶೆಗಳು ಇಲ್ಲಿ ಜಾತಕದಲ್ಲಿ 6ನೇ ಮನೆ ಅಲ್ಲೇನಾದರೂ ಡಿಸ್ಟರ್ಬ್ ಆಯಿತು ಅಂದರೆ ಸ್ವಲ್ಪ ಹಿನ್ನಡೆ ಇರುತ್ತೆ, ಅವರಿಗೆ ಹಿನ್ನಡೆ ಇರುತ್ತೆ.
ಸ್ವಲ್ಪ ಬಡತನವನ್ನು ಸೋಸುವ ಕಾಲಗಳು ಬರುತ್ತೆ. ಬಟ್ 35-40 ನಂತರ ಶ್ರೀಮಂತಿಕೆ ಯೋಗ ಅದ್ಭುತ ಇದೆ ಇವ್ರ ಜಾತಕದಲ್ಲಿ. ರೋಹಿಣಿ ನಕ್ಷತ್ರದವರಿಗೆ 35 ನಂತರ ಸುಯೋಗ, ಬ್ಯೂಟಿಫುಲ್ ಟೈಮ್ ನಡೆದೋಗ್ಬಿಡುತ್ತೆ. ಒಂದು, ಯಾರು ರೋಹಿಣಿಯಲ್ಲಿ ಜನಿಸಿದರೋ ಅವರು ನಿಮ್ಮ ನಕ್ಷತ್ರದ ದಿನನೇ ನಿಮ್ಮ ಮುಹೂರ್ತ ಕಾರ್ಯಗಳನ್ನು ಇಟ್ಕೊಳ್ಳಿ. ಯಾವುದು, ಬೇರೆಯವರಿಗೆ ಪ್ರಮೋಷನ್ ಆಗೋದು, ಏನೋ ನೌಕರಿಯಲ್ಲಿ ಬಡ್ತಿ ಅನ್ಕೊಳ್ಳಿ, ಅಥವಾ ಯಾವುದೋ ಒಂದು ಪ್ಲಾಟ್ ತೊಗೊಂಡಿರ್ತೀರಿ ಅದರ ರಿಜಿಸ್ಟ್ರೇಷನ್ ಮಾಡಿಸೋದು ಇಟ್ಕೊಳ್ಳಿ, ಅಥವಾ ಹೊಸ ವಾಹನ ತೆಗೆದುಕೊಳ್ಬೇಕಾಗಿರುತ್ತೆ ಅದರ ನೋಂದಣಿಗೆಗೋಸ್ಕರನೂ ಇದೇ ನಕ್ಷತ್ರನ ಆಯ್ಕೆ ಮಾಡ್ಕೊಳ್ಳಿ. ಮದುವೆ ಕೂಡ ಇದೇ ಶ್ರೇಷ್ಠ ಅಂತ ನನ್ನ ಪ್ರೆಡಿಕ್ಷನ್ನು. ಭಾಳಷ್ಟು ಜನಕ್ಕೆ ನಾನು ರೋಹಿಣಿಯಲ್ಲಿ ಕೊಟ್ಟಿರೋದ್ರಿಂದ ಆ ಒಂದು ಫ್ಯಾಮಿಲಿ ತುಂಬ ಒಳ್ಳೆಯ ಸಂಸ್ಕೃತಿಯಲ್ಲಿ ಬದುಕ್ತಾ ಇದ್ದಾರೆ. ಅಷ್ಟೊಂದು ಶ್ರೇಷ್ಠವಾಗಿರ್ತದೆ. ಮತ್ತು ಯಾರಾದರೂ ದೇವಸ್ಥಾನಗಳಲ್ಲಿ ಏನಾದರೂ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡೋದಿದ್ರೆ, ಮುಂಜಿ ಕೆಲವು ಜವಳ ಬಿಡೋದು, ಇನ್ನಿನ್ನು ಕಾರ್ಯಗಳನ್ನು ಇದರಲ್ಲಿ ನಾವು ಮಾಡ್ಬೋದಾಗುತ್ತೆ. ತುಂಬ ಒಳ್ಳೆಯ ನಕ್ಷತ್ರ ಇರೋದ್ರಿಂದ, ಭಾಳಷ್ಟು ಶ್ರೇಷ್ಠವಾದ ಸಂತರು ಇದರಲ್ಲಿ ಬಂದಿರೋದ್ರಿಂದ, ಭಗವಾನ್ ಶ್ರೀಕೃಷ್ಣ ಪರಮಾತ್ಮರೇ ಇದರಲ್ಲಿ ಇರೋದ್ರಿಂದ ನಾವು ಈ ನಕ್ಷತ್ರವನ್ನು ತುಂಬ ಜನಕ್ಕೆ ತುಂಬ ಒಳ್ಳೆಯದಾಗಲಿಕ್ಕೆ ಮಾತ್ರ ನಾನು ಇದನ್ನು ಬಳಸ್ತೀನಿ. ಅಷ್ಟೊಂದು ಒಳ್ಳೆಯ ನಕ್ಷತ್ರ. ನನ್ನ ಪ್ರಕಾರ, ನನ್ನ ಜಾತಕದ ಪ್ರೆಡಿಕ್ಷನ್ ಪ್ರಕಾರ, ನನ್ನ ಒಂದು ಇಷ್ಟದ ಪ್ರಕಾರ ಶುಭ ಕಾರ್ಯಗಳಿಗೆ ಇದೇ ನಕ್ಷತ್ರವನ್ನೇ ನಾನು ಕೊಡ್ತೀನಿ. ಯಾಕೆಂದರೆ ಅಷ್ಟೊಂದು ಪರಿಪೂರ್ಣತೆ ಇದೆ ಇದರಲ್ಲಿ. ಓಕೆ, ಹೀಗಾಗಿ ಈ ನಕ್ಷತ್ರದ ಬಗ್ಗೆ ಇನ್ನೂ ಏನಾದರೂ ಸಂಶಯಗಳಿದ್ರೆ, ಏನಾದರೂ ಇದ್ದರೆ ನನ್ನ ಈ ನಂಬರ್ಗೆ ಫೋನ್ ಮಾಡಿ ಮತ್ತು ಕಾಂಟ್ಯಾಕ್ಟ್ ಮಾಡಿ. ಈ ಒಂದು ನಕ್ಷತ್ರಗಳ ಕುಂಜವನ್ನು, ಇದರ ಬೆನಿಫಿಟನ್ನು ಹೇಳ್ತಾ ಇದ್ದೀನಲ್ಲ, ಉಪಯೋಗಗಳು ಎಲ್ಲವನ್ನು ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಯಾರಾದರೂ ರೋಹಿಣಿಯವರು ಇದ್ದೇ ಇರ್ತಾರಲ್ಲ ಅವ್ರಿಗೆಲ್ಲ ಶೇರ್ ಮಾಡಿ. ಇದು ಮಾಹಿತಿ ಅವರಿಗೆ ಹಂಚಿಕೆ ಆಗಲಿ. ಇದು ನಿಮ್ಮೆಲ್ಲರಿಗೂ ವಿದ್ಯೆ ಮತ್ತು ಬೆಳಕು ಸಿಗಲಿ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಯಾರು ರೋಹಿಣಿ ಇದ್ದಾರಲ್ಲ ಅವ್ರಿಗೆಲ್ಲ ಶೇರ್ ಮಾಡಿ ಈ ಮಾಹಿತಿಗಳನ್ನೆಲ್ಲ ತಿಳಿಸಿ, ಮತ್ತು ಮುಂದಿನ ವಿಡಿಯೋದಲ್ಲಿ ತಮ್ಮನ್ನ ಭೇಟಿ ಆಗ್ತೀನಿ. ಓಕೆ, ಧನ್ಯವಾದಗಳು.